ಹಾಯ್ ಫ್ರೆಂಡ್ಸ್, ಬೆಂಗಳೂರಲ್ಲಂತೂ ತುಂಬಾ ಮಳೆ. ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ತಿನ್ನಬೇಕು ಅಂತ ಎಲ್ಲರಿಗೂ ಆಸೆ ಆಗ್ತಾ ಇದೆ ಅಲ್ಲ. ನನಗೂ ಆಸೆ ಆಗ್ತಾ ಇತ್ತು. ಬಟ್ ಡೈಲಿ ಅದೇ ಬೇಸನಲ್ಲಿ ತಿಂದು ಬೇಜಾರಾಗಿದೆ. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಡಿಫ್ರೆಂಟಾಗಿ ವೆರೈಟಿಯಾಗಿ ಟ್ರೈ ಮಾಡೋಣ ಅಂತ ಮನೇಲಿರೋ ಇಂಗ್ರೀಡಿಯೆಂಟಲ್ಲಿ ಸೋರೆಕಾಯಿ ಮತ್ತು ಅಕ್ಕಿ ಹಿಟ್ಟು ಯೂಸ್ ಮಾಡಿ ಈ ಥರ ಡಿಫ್ರೆಂಟಾಗಿ ಪಕೋಡ ಮಾಡಿದ್ದೀನಿ. ನೀವು ಟ್ರೈ ಮಾಡಿ. ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋಕ್ಕೆ ಯೂಸ್ ಆಗುತ್ತೆ. ಅರ್ಧ ಮೀಡಿಯಮ್ ಸೈಜ್ ಸೋರೆಕಾಯಿ ತೊಗೊಂಡು ಈ ಥರ ಗ್ರೇಟ್ ಮಾಡಿ ಇಟ್ಕೊಳ್ಳಿ. ಒಂದು ಈರುಳ್ಳಿ ತೊಗೊಂಡು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವು ಮತ್ತು ಪುದೀನ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಬೇಸನ್ ತೊಗೊಂಡಿದ್ದೀನಿ. ಇದು 1 ಮೆಣಸಿನ್ಕಾಯಿ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿ ತೊಗೊಂಡು ಈ ಥರ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು 2 ಟೇಬಲ್ ಸ್ಪೂನು ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ. ಈಗ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಸೋರೆಕಾಯಿನ ಈ ಥರ ಹಾಕ್ಕೋತಾ ಇದ್ದೀನಿ. ಈ ಸೋರೆಕಾಯಿಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನೆಲ್ಲ ಆ್ಯಡ್ ಮಾಡಿಟ್ಕೊಳ್ಳಿ. ಈ ಕರಿ ಲೀವ್ಸ್ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಜೀರಿಗೆ, ಶುಂಠಿ ಮತ್ತು ಮೆಣಸಿನ್ಕಾಯಿ 3 ಹಾಕಿ, ಇದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ಅಕ್ಕಿ ಹಿಟ್ಟು ಸ್ವಲ್ಪ, ಹಾಗೆ ಈ ಬೇಸನ್ನು ಮತ್ತು ಈ ಕಡಲೆ ಬೀಜದ ಪುಡಿ ಮತ್ತು ಇದು ಎಲ್ಲ ಹಾಕಿ, ನೀರಿನ ಹಾಕ್ಕೊಳಕ್ಕೆ ಹೋಗಬೇಡಿ, ಇದೇ ಸಾಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಒಂದು 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಎಣ್ಣೆ ಕಾದಿದೆಯಾ ಅಂತ ಹೇಳ್ಬಿಟ್ಟು ಈ ಥರ ಚೆಕ್ ಮಾಡ್ಕೊಳ್ಳಿ. ಕಾದಿದೆ. ಇವಾಗ ಈ ಪಕೋಡ ಮಾಡ್ತೀರಲ್ಲ ಆ ಥರ ಇದನ್ನು ಈ ಥರ ಮಾಡಿ ಇದು ರೆಡಿಯಾಗಿದೆ. ನೋಡಿದ್ರಲ್ಲ, ಈ ಥರ ವೆರೈಟಿಯಾಗಿ ನಾನು ಟ್ರೈ ಮಾಡೋ ರೆಸಿಪೀಸ್ ಎಲ್ಲ ನೀವು ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.